ಮನೆಯೊಂದರ ಬಳಿ ಕಾಣಿಸಿಕೊಂಡ ಬೃಹದಾಕಾರದ ಕಾಳಿಂಗ ಸರ್ಪವನ್ನು ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ತಾಲೂಕಿನ ಆಯನೂರಿನ ಸಿರಿಗೆರೆ ಸಮೀಪದ ಮಂಜರಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಮಂಜರಿಕೊಪ್ಪ ಗ್ರಾಮದ ಕೆರೋಡಿ ನಾಗರಾಜ್ ಎಂಬುವರ ಮನೆಯ ಪಕ್ಕದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು. ತಕ್ಷಣವೇ ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರಿಗೆ ಗ್ರಾಮಸ್ಥರು ಮಾಹಿತಿ ರವಾನಿಸಿದ್ದರು. ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಸರಿಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಸಂರಕ್ಷಿಸಿದ್ದಾರೆ. ನಂತರ ಅರಣ್ಯ ಇಲಾಖೆ ವಶಕ್ಕೆ ಅವನ್ನು ಒಪ್ಪಿಸಿದ್ದಾರೆ. ರಕ್ಷಣೆ ಮಾಡುವಂತ ಅವಕಾಶ ಜನರು ಗ್ರಾಮಸ್ಥರು ಸೇರಿದಿರುತ್ತೆ. ಸ್ನೇಕ್ ಶಿವಮೊಗ್ಗ ಭಗವಂತ ಯಾವಾಗಲೂ ಎಲ್ಲರನ್ನೂ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು.
ಸರ್ ನನ್ನ ಹೆಸರು. ಪರಿಸ್ಥಿತಿ ತುಂಬಾ ಜನ ಸೇರಿದ್ದಾರೆ. ಭಯದಲ್ಲೂ ಇರ್ಬೋದು, ಸಂತೋಷದಲ್ಲೂ ಇರ್ಬೋದು, ಗಾಬರಿ ಆಗಿರ್ಬೋದು. ಏನೋ ಒಂದು ಪರಿಸ್ಥಿತಿ ಜನ ಸೇರೋ ಕಾರಣ ಬೇರೆ ತರ ಇದೆ. ಅದು ನಿಮ್ಮ ಮುಖದಲ್ಲಿ ಅಥವಾ ನೀವು ಇರೋ ಪರಿಸ್ಥಿತಿ ನೋಡಿ ಹೇಳ್ಬೋದು. ಹೇಳಿ. ನಾವು ಮಂಜರಿಕೊಪ್ಪ ಕೆರಡಿ ನಾಗರಾಜ್ ಅಂತ. ಶಿವಮೊಗ್ಗದಿಂದ ಇಲ್ಲಿಗೆ ಒಂದು 27-28 ಕಿಲೋಮೀಟರ್ ಆಗುತ್ತೆ. ಮಧ್ಯಾಹ್ನ ಒಂದು 4:30 ಅಷ್ಟೊತ್ತಿಗೆ ನಮ್ಮನೆ ಹಿಂಭಾಗದಲ್ಲಿ ಫಾರೆಸ್ಟ್ ರಂಚ್ ಅನ್ನ ದಾಟಿ ಒಂದು ಕಾಳಿಂಗ ಸರ್ಪ ಬಂದಿದೆ. ನಾವು 500 ಇದ್ವಿ. ಮನೆಯಿಂದ ಫೋನ್ ಬಂತು, ವಿಷಯ ಮುಟ್ಟಿಸಿದ್ರು. ವಿಷಯ ಮುಟ್ಟಿಸಿದಾಗ ಅದು ಮನೆ ಕಡೆಗೆ ಬರೋ ಹಂತದಲ್ಲಿತ್ತು. ಎಲ್ಲರೂ ಸ್ವಲ್ಪ ಬಂದು ನಿಂತಿರೋದ್ರಿಂದ ನಮ್ಮ ಮನೆ ಹಿಂಭಾಗದಲ್ಲಿ ಪಕ್ಕ ಒಂದು 10 ಮೀಟರ್ ದೂರದಲ್ಲಿ, ಮನೆಯಿಂದ ಒಂದು 10 ಮೀಟರ್ ದೂರದಲ್ಲಿ ಒಂದು ಪೆಳೆಲ್ ಇದೆ. ಅದಕ್ಕೋಸ್ಕರ ನಾವು ಫೋನ್ ಮಾಡಿ ಸ್ನೇಕ್ ಕಿರಣ್ ಅವರಿಗೆ ಶಿವಮೊಗ್ಗಕ್ಕೆ ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಸಿದ್ವಿ. ಹಾಗೆ ಅವರು ಬಂದಿದ್ದಾರೆ. ಈಗ ಇಲ್ಲಿ ಸ್ವಲ್ಪ ಹಾವು ಅಂದಾಗ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ. ನೋಡ್ಬೇಕು, ಹಿಡಿಯೋದನ್ನು ಹೆಂಗ್ ಹಿಡಿತಾರೆ ನೋಡ್ಬೇಕು ಅನ್ನೋ ಕುತೂಹಲದಲ್ಲೂ ಬಂದಿದ್ದಾರೆ. ಭಯನೂ ಇದೆ. ಹಾಗೆ ಅದರ ಜೊತೆಲಿ ಅರಣ್ಯ ಇಲಾಖೆಯವರಿಗೂ ಮಾಹಿತಿ ಕೊಟ್ಟಿವಿ. ಅವ್ರ ಹೆಸರು ಮಾರುತಿ ಅಂತ ಹೇಳಿ. ಗಾರ್ಡ್ ಸರಸ್ವತಿ ಅನ್ನೋರಿಗೆ ಮಾಹಿತಿ ಕೊಟ್ವಿ. ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಕಳಿಸ್ತಾ ಇದೀವಿ, ವಾಚಾರ್ ಅವ್ರನ್ನ ಕಳಿಸ್ತಾ ಇದೀವಿ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಈಗ ನಾವೀಗ ಸ್ಪಾಟ್ ಅಲ್ಲಿ ನೀವೆಲ್ಲ ಸೇರಿದ್ದೀರಾ, ಅದಕ್ಕೊಂದು ಒಳ್ಳೆ ರೀತಿ ಹಿಡಿದು ಸಂಬಂಧಪಟ್ಟಂಗೆ ಇಲ್ಲಿಗೆ ಕಾಡಿ ಬಿಡುವಂತ ಅವಕಾಶ ನಿಮ್ ಕಡೆಯಿಂದ ಆಗ್ತಾ ಇದೆ. ಗ್ರಾಮಸ್ಥರೆಲ್ಲ ಸೇರಿದ್ದೀರಾ. ಕಾಳಿಂಗ ಅಂದಾಗ ತುಂಬಾ ಜನ ಭಯನೂ ಪಡ್ತಿದ್ರು. ಈಗ ಇತ್ತೀಚೆಗೆ ಅದನ್ನು ರಕ್ಷಣೆ ಮಾಡಬೇಕು, ಅದು ಯಾರಿಗೂ ತೊಂದರೆ ಮಾಡಲ್ಲ ಅಂತ ಗೊತ್ತಾಗಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಹಾವು ಅಂದಾಗ ಜೀವದ ಭಯನೇ ಇರುತ್ತೆ. ಅದು ಕಾಳಿಂಗ ಅಂದ್ರೆ ಇನ್ನೂ ಭಯ ಇರುತ್ತೆ. ಹಾಗಾಗಿ ಪರಿಸ್ಥಿತಿ ಏನಾಗಿರ್ತದೆ, ಒಂದು ಫುಡ್ ಹುಡ್ಕೊಂಡು ಬಂದಿರಬಹುದು ಅಥವಾ ಕತ್ಲು ಪರಿಸ್ಥಿತಿಯಲ್ಲಿ ನೈಸರ್ಗಿಕ ನೀರು ಬಂದಿರಬಹುದು. ಈ ನೀರು ಎಲ್ಲೂ ಇಲ್ಲ ಇಲ್ಲಿ. ಹೌದು, ನೀರ್ ಹತ್ರ ಎಲ್ಲೂ ಇಲ್ಲ. ಮೋಸ್ಟ್ಲಿ ನೀರ್ ಹುಡ್ಕೊಂಡು ಬಂದಿರ್ಬೋದು, ಹೇಳಕ್ ಬರಲ್ಲ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮನೆ ಹತ್ರ ಏನಾದ್ರು ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಆಹಾರ ಹುಡ್ಕೊಂಡು ಬಂದಿರ್ಬೋದು. ಹೌದು, ಆಯ್ತು. ಭಗವಂತ ಎಲ್ಲಾ ರೀತಿಯಲ್ಲಿ ಅದಕ್ಕೆ ಒಂದು ಜೀವನಕ್ಕೆ ಒಂದು ದಾರಿ ನಿಮ್ ಕಡೆಯಿಂದ ಮಾಡ್ಕೊಟ್ಟಿದ್ದೀರಾ. ಈ ತರ ಎಲ್ಲೇ ಕಂಡ್ರು ಅವಕಾಶ ಮಾಡ್ಕೊಡಿ. ಖಂಡಿತ ಎಲ್ಲಾ ವನ್ಯಜೀವಿ ಪ್ರಾಣಿಗಳನ್ನು ಬದುಕಿಸೋಣ. ಥ್ಯಾಂಕ್ ಯು. ಶಿವಮೊಗ್ಗ. ಎಷ್ಟಿದೆ ಅದು? ತಡಿ ಅಂತ ಇದೆ, ಅದಕ್ಕೂ ಜಾಸ್ತಿ